ಸಮನ್ವಯ ಸಮಿತಿ ರಚನೆ ಮಾಡಬೇಕನ್ನುವಂಥ ಒತ್ತಾಯ ಇತ್ತು, ಅದು ಎಲ್ಲಿವರೆಗೂ? ಯಾಕೆಂದರೆ ಕುಮಾರಸ್ವಾಮಿ ಮೊನ್ನೆ ಹೇಳಿದಂಥದ್ದು, ನಾವು ಬಿಜೆಪಿ ಜೆಡಿಎಸ್ ಸರ್ಕಾರ ಬರುತ್ತೆ, ನಾನು ಸೀಟ್ ತೊಗೊಂಡ್ಬರ್ತೀನಿ, ಲೋಕಲ್ನಲ್ಲಿ 3-4 ಜನ ಮಾತನಾಡೋದಕ್ಕೆ ತಲೆಕೆಡಿಸ್ಕೊಬೇಡಿ ಅನ್ನೋದನ್ನ ಜೆಡಿಎಸ್ ಕಾರ್ಯಕರ್ತರು ಮುಖಂಡರಿಗೆ ಕುಮಾರಸ್ವಾಮಿ ಹೇಳಿದ್ದಾರೆ. ಈಗ ಬಿಜೆಪಿ ಅವರು ಹೇಳ್ತಿರೋದು ನಾವು ಸಂದೇಶ ಕೊಡ್ತೀವಿ, ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಈ ಒಂದು ಬಿಜೆಪಿ ಹೇಳ್ತಾರೆ. ಹಾಗಾಗಿ ಸಮನ್ವಯ ಸಮಿತಿ ತರಬೇಕು ಅನ್ನೋದು ಒತ್ತಾಯ ಬೇಡಿಕೆ ಇತ್ತು, ಅದು ಎಲ್ಲಿವರೆಗೂ? ಬಂದು ಬಿಜೆಪಿ ಜೆಡಿಎಸ್ಸು NDAಯ ಭಾಗ. ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ನಲ್ಲಿ BJPಯೂ ಇದೆ, JDSಸು ಇದೆ. ಇವೆಲ್ಲವೂ ಕೂಡ NDA ಭಾಗ. ಈಗ TDPಯೂ ಕೂಡ ನಮ್ಮ NDAಯ ಭಾಗ. ಇವೆಲ್ಲ NDA ಭಾಗ ಆಗಿರೋದ್ರಿಂದ ನಾವು ಸಮನ್ವಯ ಇಟ್ಕೊಂಡು ಈಗ ವ್ಯಕ್ತಿಗತ ಮಾತುಕತೆಯ ಮೂಲಕ ಸಮನ್ವಯವನ್ನು ಸಾಧಿಸಿದ್ದೇವೆ. ಈಗ ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿ, ವ್ಯಕ್ತಿಗತ ಮಾತುಕತೆಯ ಮೂಲಕನೇ ಒಟ್ಟಿಗೆ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದು. ಹೀಗೆ ಸಮನ್ವಯವನ್ನು ಆಯಾ ಕಾಲಕ್ಕೆ ಪಾದಯಾತ್ರೆ ಒಟ್ಟಿಗೆ ಮಾಡಿ. We at East Point Group of Institutions offer a wide range of courses that provide limitless opportunities, building skills over 2 decades. ಅವರೀಗ ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದ ಸಂಪುಟ ದರ್ಜೆಯ ಸಚಿವರಿದ್ದಾರೆ. ಅವರು ಪ್ರಹ್ಲಾದ್ ಜೋಶಿ ಅವರು ಸಂಪುಟ ದರ್ಜೆಯ ಸಚಿವರಿದ್ದಾರೆ. ಸಮನ್ವಯ ಇಲ್ಲದೆ ಇದ್ರೆ ಇವೆಲ್ಲ ಸಾಧ್ಯ ಆಗ್ತಿತ್ತ? ಸಮನ್ವಯ ಇದೆ. ಇನ್ನು ಚುನಾವಣೆಗೆ ಸಂಬಂಧಪಟ್ಟಂತೆ ಆಯಾ ಕಾಲಕ್ಕೆ ಚುನಾವಣೆಗೆ ಸಂಬಂಧಪಟ್ಟಂಥ ನಿರ್ಣಯವನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ ತೆಗೆದುಕೊಳ್ಳುತ್ತೆ ನಮ್ಮ ಪಕ್ಷದ ವಿಚಾರಕ್ಕೆ. ಇನ್ನು NDAಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ NDAಯ ಒಂದು ಸಂಚಾಲನಾ ತಂಡ ಇದೆ. ಆ ಸಂಚಾಲನಾ ತಂಡ ಆಯಾ ಕಾಲಕ್ಕೆ ಪಕ್ಷಗಳ ನಡುವಿನ ಹೊಂದಾಣಿಕೆ, ಶೀಟ್ ಶೇರಿಂಗು ಇತ್ಯಾದಿ ಎಲ್ಲ ಅವತ್ತಿನ ಪರಿಸ್ಥಿತಿನ ಆಧರಿಸಿ ತೀರ್ಮಾನ ತೆಗೆದುಕೊಳ್ತಾರೆ. ಈಗ ಜನತಾದಳ ಸಂಘಟನೆಯನ್ನು ಜನತಾ ಪಕ್ಷ ದಳದ ನಾಯಕರು, BJP ಸಂಘಟನೆಯನ್ನು BJP ನಾಯಕರು ನಾವು ಮಾಡೋಣ. ಆವಾಗ ಸಂದರ್ಭ ಬಂದಾಗ ಯಾರಿಗೆ ಯಾವ ಸೀಟು ಎಲ್ಲಿ ಕೊಟ್ಟರೆ NDA ಗೆಲ್ಲುತ್ತೆ, ಯಾರಿಗೆ ಕೊಟ್ಟರು ಒಳ್ಳೆಯದು ಅನ್ನೋದನ್ನು ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡಿ ಅವತ್ತಿನ ಸಂದರ್ಭಕ್ಕೆ ತೀರ್ಮಾನ ತಗೊಳ್ಳೋಣ. ಈಗ ಸಂಘಟನೆ ಕಟ್ಟೋದನ್ನು ದಳವೂ ಮಾಡಲಿ, BJPಯೂ ಮಾಡೋಣ. ಕಾಲಕ್ಕೆ ಯಾವಾಗ ಅವಶ್ಯಕತೆ ಬರುತ್ತೆ ಒಟ್ಟಿಗೆ ಹೋರಾಟ ಮಾಡೋಣ. ಇನ್ನು ನಿತ್ಯ ನಮ್ಮ ಕೆಲಸ ನಾವು ಮಾಡೋಣ, ನಿಮ್ಮ ಕೆಲಸ ನೀವು ಮಾಡಿ.